ಸಿಎಸ್ಕೆ ವರ್ಸಸ್ ಡಿಸಿ, ಸಂಜು ಶತಕದ ಮೆರುಗು, ಓವರ್ಟನ್ ಮಿಂಚು, ಡೆಲ್ಲಿಯನ್ನು ಮಣಿಸಿ ಸಿಎಸ್ಕೆಗೂ ಮೊದಲ ಗೆಲುವು. ಹ್ಯಾಟ್ರಿಕ್ ಸೋಲಿನಿಂದ ಸಂಕಷ್ಟದಲ್ಲಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಶನಿವಾರ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 23 ರನ್ಗಳ ಭರ್ಜರಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಸಂಜು ಸ್ಯಾಮ್ಸನ್ ಅವರ ಅಜೇಯ ಶತಕದ ನೆರವಿನಿಂದ 20 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 212 ರನ್ ಗಳಿಸಿತು. 213 ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕೆಲವು ಉತ್ತಮ ಇನ್ನಿಂಗ್ಸ್ಗಳಿದ್ದರೂ 20 ಓವರ್ಗಳಲ್ಲಿ 189 ರನ್ಗಳಿಗೆ ಆಲ್ಔಟ್ ಆಗಿ ಸೋಲು ಕಂಡಿತು. ಇದು 2026ರ ಸೀಸನ್ನಲ್ಲಿ ಸಿಎಸ್ಕೆ ಗಿದ್ದ ಮೊದಲ ಜಯವಾಗಿದ್ದು ಡೆಲ್ಲಿಗೆ ಸತತ 2ನೇ ಸೋಲು. ಡೆಲ್ಲಿ ಬ್ಯಾಟಿಂಗ್. ಡೆಲ್ಲಿ ಪರ ಪ್ಯಾಥಮ್ ನಿಸಂಕ 41 ಮತ್ತು ಕೆಎಲ್ ರಾಹುಲ್ 18 ಉತ್ತಮ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ 30 ಎಸೆತಗಳಲ್ಲಿ 61 ರನ್ಗಳ ಜೊತೆ ಆಟ ಕಟ್ಟಿದರು. ನಂತರ ಡೆಲ್ಲಿ ತಂಡ ದಿಢೀರ್ ಕುಸಿತ ಕಂಡಿತು. ನಿಸ್ಸಾಂಕ ಔಟಾದ ಬೆನ್ನಲ್ಲೇ ಸಮೀರ್ ರಿಜ್ಜಿ 6, ನಾಯಕ ಅಕ್ಸಾರ್ ಪಟೇಲ್ 1 ಮತ್ತು ಡೇವಿಡ್ ಮಿಲ್ಲರ್ 17 ಕಡಿಮೆ ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ಸ್ಟಬ್ ಹೋರಾಟ ವ್ಯರ್ಥ. ಇನ್ನೊಂದೆಡೆ ಟ್ರಿಸ್ಟನ್ ಸ್ಟಬ್ಸ್ ಒಬ್ಬರೇ ಹೋರಾಟ ನಡೆಸಿ 38 ಎಸೆತಗಳಲ್ಲಿ 60 ರನ್ ಗಳಿಸಿದರು. ಅಶುತೋಷ್ ಶರ್ಮಾ 19 ಜೊತೆ ಉತ್ತಮ ಜೊತೆಯಾಟ ನೀಡಿದರೂ ತಂಡವನ್ನು ಗೆಲುವಿನ ದಡಕ್ಕೆ ತಲುಪಿಸಲು ಸಾಧ್ಯವಾಗಲಿಲ್ಲ. ಸಿಎಸ್ಕೆ ಬ್ಯಾಟಿಂಗ್. ಇದಕ್ಕೂ ಮೊದಲು ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ಪರ ಸಂಜು ಸ್ಯಾಮ್ಸನ್ 56 ಎಸೆತಗಳಲ್ಲಿ 115 ರನ್ಗಳ ಅಜೇಯ ಶತಕ ಸಿಡಿಸಿ ಮಿಂಚಿದರು. ಅವರಿಗೆ ಆಯುಷ್ ಮತ್ರೆ 59 ಉತ್ತಮ ಬೆಂಬಲ ನೀಡಿದರು. ಶಿವಂ ಡ್ಯೂಬೆ 20 ನಕ್ಷತ್ರ ಚಿಹ್ನೆ ಹಾಗೂ ನಾಯಕ ಋತುರಾಜ್ ಗೈಕ್ವಾಡ್ 15 ಸಹ ಉಪಯುಕ್ತ ಕೊಡುಗೆ ನೀಡಿದರು. ಡೆಲ್ಲಿ ಪರ ಏಕೈಕ ವಿಕೆಟ್ ಪಡೆದದ್ದು ಅಕ್ಷರ್ ಪಟೇಲ್. ಒಟ್ಟಾರೆ ಸಂಜು ಶತಕ ಮತ್ತು ಓವರ್ಟನ್ ಬೌಲಿಂಗ್ ಮಿಂಚಿನಿಂದ ಸಿಎಸ್ಕೆ ಭರ್ಜರಿ ಗೆಲುವು ಸಾಧಿಸಿ ಸೀಸನ್ಗೆ ಶುಭಾರಂಭ ಮಾಡಿದೆ.